ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮ್ಯಾಕ್ಸ್ ಸಿನಿಮಾ 25 ದಿನಗಳು ಕಂಪ್ಲೀಟ್ ಆಗಿದೆ. ನಿಜವಾಗ್ಲೂ ಖುಷಿ ತರುವಂಥ ವಿಚಾರ. ಈ ಒಂದು ವಿಡಿಯೋ ಮಾಡಲೇಬೇಕು. ಯಾಕೆಂತಂದರೆ ಮ್ಯಾಕ್ಸ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಮ್ಯಾಕ್ಸಿಮಮ್ ಮಾಸ್ ಹಿಟ್ಟಾಗಿ ಸೊ ಈಗ 25ನೇ ದಿನ ಕಂಪ್ಲೀಟ್ ಆಗಿದೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ಕಲೆಕ್ಷನ್ ಬಗ್ಗೆ ಕೂಡ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ, ನಾನು ಎಲ್ಲಿ ಬೇಕಾದರೂ ಹೇಳ್ಬೋದು. ಸೊ ಯಾಕೆಂತಂದರೆ ತುಂಬ ಜನ ಕಲೆಕ್ಷನ್ ಬಗ್ಗೆ ಕೇಳಿದರೆ, ಕಲೆಕ್ಷನ್ ಎಷ್ಟಾಗಿದೆ ಬ್ರೋ, ಈಗ ಎಷ್ಟಾಗಿದೆ ಅಂತ. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ, ವೇಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸೊ ಮ್ಯಾಕ್ಸ್ ಸಿನಿಮಾ ನಾವೆಲ್ಲ ಅಂದ್ಕೊಂಡಾಗೆ ಅದಕ್ಕಿಂತ ಹೆಚ್ಚಾಗಿಯೇ ಇನ್ನೊಂದು ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಮ್ಯಾಕ್ಸಿಮಮ್ ಮಾಸ್ ಹಿಟ್ಟಾಗಿರುವಂಥದ್ದು. ಸೊ ಇವತ್ತು 25 ದಿನಗಳನ್ನು ಕಂಪ್ಲೀಟ್ ಮಾಡಿದೆ. 25 ದಿನ ಕಂಪ್ಲೀಟ್ ಮಾಡಿ ಕಂಟಿನ್ಯೂಷನ್ ಹೋಗ್ತಾ ಇರುವಂಥದ್ದು. ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಥಿಯೇಟ್ರಲ್ಲಿ. ಈಗಲೂ ಕೂಡ ಬುಕ್ ಮೈ ಶೋ ಕೂಡ ಅವರು ಕೂಡ ಅಫಿಷಿಯಲಾಗಿ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು, ಫಾಸ್ಟ್ ಫೀಲಿಂಗ್ ಹೋಗ್ತಾ ಇದೆ ಇನ್ನೂ ಅನ್ನುವಂಥದ್ದು. ಸೊ ಅದು ಖುಷಿ ತರುವಂಥ ವಿಚಾರ. ಮತ್ತು ಇವತ್ತು ಯಾರಾದರೂ ಸಿನಿಮಾ ನೋಡೋಕೆ ಹೋಗೋರಿದ್ದರೆ, ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗ್ತೀನಿ ನಾನು ಮ್ಯಾಕ್ಸ್ ನೋಡಬೇಕು ಅನ್ನೋರಿದ್ದರೆ, ಸೊ ಅವ್ರಿಗೊಂದು ಸ್ಪೆಷಲ್ ಆಫರ್ ಇದೆ. ಏನಪ್ಪ ಈ ಆಫರು ಅಂತಂದರೆ, ಸೊ 112 ರೂಪಾಯಿಗೆ ಶೋ ಇರುವಂಥದ್ದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾತ್ರ. ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ಗಳಿರುತ್ತೆ, ನಿಮ್ಮ ಊರಲ್ಲಿ ಏನಾದರೂ ಮಲ್ಟಿಪ್ಲೆಕ್ಸ್ಗಳಿತ್ತು ಅಂತಂದರೆ ಅಲ್ಲಿ ಹೋಗ್ಬೋದು. ಸೊ ಮ್ಯಾಕ್ಸ್ ಸಿನಿಮಾ 112 ರೂಪಾಯಿ. ಸೊ ಪರ್ಟಿಕ್ಯುಲರಾಗಿ ಕೆಲವೊಂದು ಸಿಟೀಸ್ಗಳಲ್ಲಿ ವೇರಿಯೇಷನ್ ಇರುತ್ತೆ ಅಮೌಂಟು. ಬೆಂಗಳೂರಲ್ಲಿ ಮಾತ್ರ 112 ರೂಪಾಯಿಗೆ ಒಂದು ಶೋ ಇರುವಂಥದ್ದು. ಮ್ಯಾಕ್ಸ್ ಸ್ಪೆಷಲ್ಲಾಗಿ ಇವತ್ತು ಅಂದರೆ ಇವತ್ತು ನ್ಯಾಷನಲ್ ಸಿನಿಮಾ ಡೇ ಅಂತೇನೋ ಮಲ್ಟಿಪ್ಲೆಕ್ಸ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವೊಂದು ಸಿನಿಮಾಗಳಿಗೆ ತುಂಬ ಕಡಿಮೆ ರೇಟ್ ಪ್ರೈಸಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಮ್ಯಾಕ್ಸಿಗೆ 112 ರೂಪಾಯಿಗಳನ್ನು ಮಾಡಿದ್ದಾರೆ. ನೀವು ಪ್ರೀಮಿಯಮ್ ಆರ ತೊಗೋಬೋದು, ಗೋಲ್ಡ್ ಆರ ತೊಗೋಬೋದು ಕ್ಲಾಸು. ಸೊ ಯಾವ್ದು ತೊಗೊಂಡ್ರು ಕೂಡ 112 ರೂಪಾಯಿಲಿ ಹೋಗಿ ನೋಡ್ಬೋದು. ಅದೊಂದು ಒಳ್ಳೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೈರೆಕ್ಟಾಗಿ ಕಲೆಕ್ಷನ್ ವಿಚಾರಕ್ಕೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೆ ಹೋಗೋದೇ ಇಲ್ಲ. ಸೊ ತುಂಬ ಜನ ಆಗ್ತಿದ್ರೆ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ. ನಾನು ಕಲೆಕ್ಷನ್ದು ಲಾಸ್ಟ್ ವಿಡಿಯೋ ಮಾಡಿದ್ದೆ 100 ಕ್ರೋರ್ದು. ಕೆಲವೊಬ್ರು 100 ಕ್ರೋರ್ ಮಾಡಿದ್ರೆ, ಸರ್ ಗೂಗಲಲ್ಲಿ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಬ್ರದರ್, ಅಲ್ಲಿ 50 ಸಮಥಿಂಗ್ ಅಂತ ತೋರಿಸ್ತಾ ಇದೆ, ಯಾಕೆ ಅಂತ. ಬಟ್ ನಾನು ಹೇಳಿದ್ದು ಗ್ರಾಸ್ ಕಲೆಕ್ಷನ್ ಅಂದರೆ ಎಲ್ಲ ಒಂದು ಸ್ಯಾಟಲೈಟಿಂದ ಹಿಡಿದು ಪ್ರತಿಯೊಂದು ರೈಟ್ಸ್ಗಳನ್ನ ತೆಗೆದುಕೊಂಡು ಕನ್ಸಿಡರ್ ಮಾಡಿದಂಥ ಒಂದು ಅಮೌಂಟನ್ನು ಗ್ರಾಸ್ ಕಲೆಕ್ಷನ್ ಅಂತ ಕರೀತಾರೆ. ಸೊ ಹಾಗಾಗಿ 100 ಕ್ರೋರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಸದ್ಯಕ್ಕೆ ಎಷ್ಟಾಗಿರ್ಬೋದು ಅನ್ನೋದು ನಿಮಗೆಲ್ಲ ಒಂದು ಕುತೂಹಲ ಇತ್ತು ಅಂದರೆ, ಐ ಥಿಂಕ್ 100+ ಆಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಯಾವುದೇ ರೀತಿಯಾದಂಥ ಅಫಿಷಿಯಲ್ ಅಪ್ಡೇಟ್ಸ್ಗಳು ಟೀಮ್ ಕಡೆ ಏನಂತೂ ಖಂಡಿತವಾಗ್ಲೂ ಬಂದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಪ್ರೊಡ್ಯೂಸರ್ ಅವರೇ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮಾಡಿದ್ರು, ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ರು ಎಲ್ಲರಿಗೂ. ಸೊ ಮೀಡಿಯಾದವರು ನೀವು ಕೊಡುವಂಥ ಸಂಖ್ಯೆಗಳು, ನಾವು ಹೇಳುವಂಥ ಸಂಖ್ಯೆಗಳಿಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದರು. ಸೊ ಈಗ ಇಲ್ಲಿವರೆಗೂ ಎಷ್ಟಾಗಿದೆ ಅನ್ನುವಂಥ ಕಲೆಕ್ಷನ್ ನೋಡೋದಾಯಿತು ಅಂದರೆ ಅಫಿಷಿಯಲ್ ಆಗಿನೂ ಗೊತ್ತಿಲ್ಲ. 100+ ಆಗಿ ಕಂಟಿನ್ಯೂಷನ್ ಹೋಗ್ತಾ ಇರುತ್ತೆ. ಬಟ್ ಇನ್ನೊಂದು ಖುಷಿ ವಿಚಾರ ಏನಂದರೆ 25 ಡೇಸ್ ಕಂಪ್ಲೀಟ್ ಆಗಿದೆ. ಅದು ತುಂಬ ಒಂದು ಗ್ರೇಟು. ಆ್ಯಂಡ್ ಇನ್ನು ಮುಂದೆ 50 ದಿನಗಳ ಕಾಲನೂ ಈಗ ಕಂಟಿನ್ಯೂ ಆಗಲಿ, 100 ಡೇಸ್ ಕೂಡ ಓಡಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಒಂದು ಮ್ಯಾಕ್ಸ್ ಸಿನಿಮಾಗೆ ನಾವು ಇಟ್ಟಂಥ ಒಂದು ಎಕ್ಸ್ಪೆಕ್ಟೇಷನ್ಗೂ ಮೀರಿ ಮ್ಯಾಕ್ಸ್ ಸಿನಿಮಾನ ತೊಗೊಂಡೋಗಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಮುಂಬರುವ ಕನ್ನಡ ಎಲ್ಲ ಸಿನಿಮಾಗಳಿಗೂ ಕೂಡ ಇದೇ ರೀತಿಯ ಒಂದು ರೆಸ್ಪಾನ್ಸ್ ಸಿಗಲಿ. ಆ್ಯಂಡ್ ಆಲ್ಸೋ ಎಲ್ಲ ಒಂದು ಸಿನಿಮಾಗಳಿಗೂ ಇದೇ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಸಿಕ್ಕರೆ, ಸೊ ಮುಂಬರೋ ಪ್ರೊಡ್ಯೂಸರ್ಸ್ಗಳಿಗಾಗಿರ್ಬೋದು, ಯಾರಿಗಾದರೂ ಆಗಿರ್ಬೋದು, ಒಂದು ಕ್ರೇಜ್ ಇನ್ನೂ ಜಾಸ್ತಿ ಆಗುತ್ತೆ ಸಿನಿಮಾ ಇಂಡಸ್ಟ್ರಿಲಿ. ನಾವೇನಾದ್ರು ಮಾಡಬೇಕು, ಇನ್ನೂ ಹೊಸ್ದಾಗಿ ಏನಾದ್ರು ತರಬೇಕು, ಆಡಿಯನ್ಸ್ಗಳಿಗೆ ಏನಾದ್ರು ತೋರಿಸ್ಬೇಕು ಅನ್ನೋಂಥದ್ದು ಒಂದು ಕ್ರೇಜ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಹೇಳೋದೇನೆಂದರೆ, ಮುಂಬರೋ ಎಲ್ಲ ಕನ್ನಡ ಸಿನಿಮಾಗಳಿಗೆ ಇದೇ ರೀತಿ ರೆಸ್ಪಾನ್ಸ್ ಇರಲಿ. ಆ್ಯಂಡ್ ತುಂಬ ಸಿನಿಮಾಗಳು ರಿಲೀಸ್ ಇದೆ. ಇದೇ 24ಕ್ಕೆ ಎಲ್ಲ ಸಿನಿಮಾಗಳು ತುಂಬ ರಿಲೀಸ್ ಆಗ್ತಾ ಇದ್ದಾವೆ. ಕೆಲವೊಂದು ಸಿನಿಮಾಗಳಿಗೆ ಒಂದು ಸಜೆಷನ್ ಕೊಡೋದೇನೆಂದರೆ, ಆದಷ್ಟು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಬಂದರೆ ಒಳ್ಳೆಯದು. ಎಲ್ಲ ಸಿನಿಮಾಗಳು ಅಟ್ ಎ ಟೈಮ್ 24 ಬಂದರೆ ಥಿಯೇಟ್ರ್ ಸಿಗುವಂಥ ಒಂದು ಸಮಸ್ಯೆ ತುಂಬ ಆಗುತ್ತೆ. ಯಾಕಂದರೆ ನಾನು ಇವತ್ತು ಪೋಸ್ಟರ್ಸ್ಗಳನ್ನು ನೋಡ್ತಾ ಹೋದೆ, 24ಕ್ಕೆ ತುಂಬ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಸ್ವಲ್ಪ ನೋಡಿ ರಿಲೀಸ್ ಮಾಡಿ, ಸ್ಲಾಟ್ಗಳು ಸಿಕ್ಕರೆ ಮಾಡಿ. ಕೆಲವೊಂದು ಸಿಟೀಸ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಇರುತ್ತೆ ಅಂತ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ. ಸೊ ಒಂದು ಡಿಸ್ಟಿಕಲ್ಲಿ 3-4 ಥಿಯೇಟ್ರ್ ಇರ್ಬೋದು ಮ್ಯಾಕ್ಸಿಮಮ್ಮು. ಸೊ ಈಗ ರನ್ನಿಂಗ್ ಶೋಸ್ಗಳು ಸಕ್ಸಸ್ ಹೊಡ್ತಾ ಇರೋದ್ರಿಂದ ಯಾವ ಸಿನಿಮಾಗಳನ್ನು ತೆಗಿಲಿಕ್ಕೆ ಇಷ್ಟಪಡಲ್ಲ. ಸೊ ಮುಂಬರುವ ಚಿಕ್ಕ ಪುಟ್ಟ ಸಿನಿಮಾಗಳಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಆದಷ್ಟು ನೀವು ಸ್ಲಾಟ್ಸ್ಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಥಿಯೇಟ್ರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ವಾಟ್ ಎವರ್ ಏನೇ ಇದ್ರೂ ಕೂಡ ಮ್ಯಾಕ್ಸ್ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಈ 25 ದಿನಗಳು ಅಂತ ಹೇಳ್ತಾ. ಆ್ಯಂಡ್ ಇವತ್ತು ಯಾರೆಲ್ಲ ಮ್ಯಾಕ್ಸ್ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀರಾ, ಸೊ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಆ್ಯಂಡ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.